ಕರ್ನಾಟಕದ ಹಳ್ಳಿಗಳಲ್ಲಿ, ಸಣ್ಣ ಪಟ್ಟಣಗಳಲ್ಲಿ ಮಣ್ಣಿನ ವಾಸನೆ ತುಂಬಿದ ಪರಿಸರದಲ್ಲಿ ಬೆಳೆಯುತ್ತಿರುವ ಮಕ್ಕಳ ಜೀವನದಲ್ಲಿ ಸರ್ಕಾರಿ ಶಾಲೆಗಳು ಒಂದು ಬೆಳಕಿನ ದೀಪವಾಗಿವೆ. ಆ ಶಾಲೆಗಳಲ್ಲಿರುವ ಮಕ್ಕಳು ಬಹಳಷ್ಟು ಸವಾಲುಗಳನ್ನು ಎದುರಿಸುತ್ತಾರೆ. ಆದರೆ ಅವರ ಕನಸುಗಳು ಮಾತ್ರ ಆಕಾಶಕ್ಕಿಂತಲೂ ದೊಡ್ಡದು. ಬೆಳಗ್ಗೆ 8 ಗಂಟೆಗೆ ಬಿಸಿಲಾಗಲಿ ಮಳೆಯಾಗಲಿ ಹಲವಾರು ಮಕ್ಕಳು 2 ರಿಂದ 3 ಕಿಲೋಮೀಟರ್ ನಡೆದು ಶಾಲೆಗೆ ಬರುತ್ತಾರೆ. ಕೆಲವರಿಗೆ ಸೈಕಲ್ ಸಹ ಇಲ್ಲ. ಆದರೆ ಶಾಲೆಗೆ ಹೋಗುವ ಉತ್ಸಾಹ ಮಾತ್ರ ಕಡಿಮೆಯಾಗುವುದಿಲ್ಲ. ಅವರ ಕೈಯಲ್ಲಿ ಹಳೆಯ ಬ್ಯಾಗ್ ಇರಬಹುದು, ಪುಸ್ತಕಗಳು ಚೀರುತ್ತಿರಬಹುದು, ಆದರೆ ಅವರ ಕಣ್ಣುಗಳಲ್ಲಿ ಹೊಳೆಯುವ ಕನಸುಗಳು ಹೊಸದು. ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಪುಸ್ತಕಗಳು, ಮಧ್ಯಾಹ್ನದ ಊಟ, ಉಚಿತ ಯೂನಿಫಾರ್ಮ್, ಸ್ಕಾಲರ್ಶಿಪ್ ಸೌಲಭ್ಯಗಳು ಇವು ಮಕ್ಕಳ ಶಿಕ್ಷಣವನ್ನು ಮುಂದುವರಿಸಲು ದೊಡ್ಡ ಸಹಾಯವನ್ನು ಮಾಡುತ್ತವೆ. ಶಿಕ್ಷಕರು ತಮ್ಮ ಪೂರ್ಣ ಶ್ರಮವನ್ನು ಹಾಕಿ ಮಕ್ಕಳಿಗೆ ಬೋಧಿಸುತ್ತಾರೆ. ಇಂದಿನ ಸರ್ಕಾರಿ ಶಾಲೆಗಳಲ್ಲೂ ಕಂಪ್ಯೂಟರ್ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಬೋರ್ಡ್ ಸೌಲಭ್ಯಗಳು ಬರುತ್ತಿವೆ. ಒಂದು ಹಳ್ಳಿ ಹುಡುಗ ಮೊದಲ ಬಾರಿಗೆ ಕಂಪ್ಯೂಟರ್ ನೋಡಿ ಮೌಸ್ ಹಿಡಿದಾಗ ಅವನ ಮನಸ್ಸಿನಲ್ಲಿ ಹೊಸ ಪ್ರಪಂಚವೇ ತೆರೆದಂತಾಗುತ್ತದೆ. ಅವನು ಹೇಳುತ್ತಾನೆ, ನಾನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಒಬ್ಬ ಹುಡುಗಿ ಹೇಳುತ್ತಾಳೆ, ನಾನು ಡಾಕ್ಟರ್ ಆಗಿ ನನ್ನ ಹಳ್ಳಿಯ ಸೇವೆ ಮಾಡಬೇಕು ಅಂತ. ಹೆಚ್ಚು ಸೌಲಭ್ಯಗಳಿಲ್ಲದಿದ್ದರೂ ಸರ್ಕಾರಿ ಶಾಲಾ ಮಕ್ಕಳು SSLCನಲ್ಲಿ ಉತ್ತಮ ಫಲಿತಾಂಶವನ್ನು ತರುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುತ್ತಾರೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಧನೆಯನ್ನು ಮಾಡುತ್ತಾರೆ. ಅವರ ಶ್ರಮ ಮತ್ತು ತಾಳ್ಮೆ ಅವರ ಶಕ್ತಿಯಾಗಿದೆ. ಸರ್ಕಾರಿ ಶಾಲೆ ಎಂದರೆ ಕೇವಲ ಕಟ್ಟಡವಲ್ಲ, ಅದು ಕನಸುಗಳ ಕಾರ್ಖಾನೆ. ಅಲ್ಲಿ ಹುಟ್ಟುವ ಪ್ರತಿಯೊಂದು ಕನಸು ಸಮಾಜದ ಭವಿಷ್ಯವನ್ನು ರೂಪಿಸುತ್ತದೆ. ಸೌಲಭ್ಯ ಕಡಿಮೆ ಇರಬಹುದು, ಆದರೆ ಧೈರ್ಯ, ಶ್ರಮ ಮತ್ತು ಆಸೆ ಇದ್ದರೆ ಸರ್ಕಾರಿ ಶಾಲಾ ಮಕ್ಕಳು ಕೂಡ ವಿಶ್ವವನ್ನೇ ಗೆಲ್ಲಬಹುದು.